ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ನಾನು ನಿಮ್ಮ ಮನೆ ಮಗಳು ಕವಿತಾ ಮಾತಾಡ್ತಿರೋದು. ಇವತ್ತು ಅಮಾವಾಸ್ಯೆ ಆಗಿರೋದು ಸ್ವಲ್ಪ ಬೇಗನೆ ಎದ್ದು ಎಲ್ಲ ಕಸ ಗುಡಿಸಿ ನೆಲ ಒರೆಸಿ ಈಗ ನನ್ನ ಮಗಳು ತಿಂಡಿ ರೆಡಿ ಮಾಡ್ತಾಯಿದ್ದೀನಿ. ತಿಂಡಿ ಬಂದುಬಿಟ್ಟು ಪೂರಿ ಮಾಡೋಣ ಅಂತಂದು ಪೂರಿಗೆ ರೆಡಿ ಮಾಡ್ತಾಯಿದ್ದೀನಿ. ಈ ಕಡೆ ಒಲೆ ಮೇಲೆ ಕಾಳು ಬೇಯಿಸೋಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಇಟ್ಟಿದ್ದೀನಿ, ಒಲೆ ಮೇಲೆ ಇಟ್ಟಿದ್ದೀನಿ. ಇಲ್ಲಿ ಹಿಟ್ಟು ಕಾಲಿಸ್ತಾ ಇದ್ದೀನಿ ಪೂರಿಗೆ. ನೋಡಿ, ಹಿಟ್ಟು ರೆಡಿ ಆಯಿತು ಪೂರಿಗೆ. ಇನ್ನೇನು ಸಾಗು ರೆಡಿ ಮಾಡಬೇಕು. ಸಾಗು ರೆಡಿ ಮಾಡ್ತೀನಿ. ನಮ್ಮೂರ ಕಡೆಗೆ ಏನು ವಿಶೇಷ ಅಂತಂದರೆ, ಅಮಾವಾಸ್ಯೆ ಹುಣ್ಣಿಮೆ ಬಂತಂದರೆ ಬೇಗನೆ ಏಳಬೇಕು. ಬೇಗನೆ ಎದ್ಬಿಟ್ಟು ಕಸನೆಲ್ಲ ಗುಡಿಸಿ ನೆಲ ಒರೆಸಿ ಎಲ್ಲ ಪೂಜೆ ಮಾಡ್ಕೊಂಡು ಹೊಲಗಳಿಗೆ ಬೋರ್ಗಳಿಗೆ ಹೋಗಿ ಪೂಜೆ ಮಾಡ್ತಾರೆ. ಒಂಥರ ಏನೋ ಹಬ್ಬದ ವಾತಾವರಣ ಥರ ಅನಿಸುತ್ತೆ ನಮ್ಮ ಕಡೆಗೆ. ಇಲ್ಲಿ ಅಂದರೆ ಸಿಟಿಗಳಂದರೆ ಅವ್ರವ್ರ ಮನೆಗೆ ಪೂಜೆ ಮಾಡೋದಲ್ಲ, ಆ ಥರ ಏನೂ ಅನಿಸ್ತಾ ಇಲ್ಲ. ಅಲ್ಲೆಲ್ಲ ಅಂಗಳಕ್ಕೆ ಸಗಣಿ ನೀರೆಲ್ಲ ಹಾಕ್ಬಿಟ್ಟು ಸಗಣಿ ಬೆಳೆದ್ಬಿಟ್ಟು ರಂಗೋಲಿ ಎಲ್ಲ ಹಾಕಿ ಇನ್ನೊಂಥರ ಹಬ್ಬದ ವಾತಾವರಣ ಅನಿಸುತ್ತೆ. ನೋಡ್ತಾ ಇದ್ರೆ ಏನೋ ಒಂಥರ ಖುಷಿ ಅನಿಸ್ತಾ ಇರುತ್ತೆ. ಇಲ್ಲಿ ಅಂದರೆ ಸಿಟಿಗಳಾಗೆಲ್ಲ ಆ ಥರ ಆಗಲ್ವಲ್ಲ. ಅವ್ರವ್ರ ಜೀವನ ಅವ್ರವ್ರ ಲೈಫ್ ಸ್ಟೈಲ್ ಇರ್ತದೆ. ಎದ್ದು ಬೇಗ ಅವ್ರ ಕೆಲಸ ಮಾಡ್ಕೊಂಡು ಡ್ಯೂಟಿಗೆ ಹೋಗೋದೇ ಎಲ್ಲ ಇರುತ್ತೆ. ಹಳ್ಳಿ ಕಡೆಗೆ ನಾವು ಏನೇ ಕೆಲಸ ಇದ್ರೂ ಅವತ್ತು ಒಂದು ಹಬ್ಬದ ವಾತಾವರಣನೇ ಇರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ ಪೂರಿ. ರೆಡಿ ಪೂರಿ ಸಾಗು. ಚೆನ್ನಾಗಿದೆಯಾ? ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದವು. ಬೇಗ ಎಲ್ಲ ಕೆಲಸ ಮಾಡಿಬಿಟ್ಟು ನೋಡಿ ಪೂಜೆ ಮಾಡಿ ಇನ್ನೇನು ಡ್ಯೂಟಿಗೆ ಹೊರಡ್ತಾ ಇದ್ದೀವಿ. ನೋಡಿ ನಮ್ಮ ರಾಯರನ್ನ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರಲ್ವ. ನೋಡಿ ಈ ಗಾಡಿಗಳು ಯಾವಾಗ ಕೈ ಕೊಡ್ತವೆ ಅಂತಲೇ ಹೇಳೋಕ್ಕಾಗಲ್ಲ. ನೋಡಿ ನಮ್ಮ ಮನೆಯವರು ನಾನು ಬಿಟ್ಬಿಟ್ಟು ಡ್ಯೂಟಿಗೆ ಹೊರಟಿದ್ದಾರೆ. ಅಲ್ಲೆಲ್ಲ ರೋಡಲ್ಲಿ ಕೈ ಕೊಟ್ಟಿದೆ. ಈ ಪಾಪ ಅಲ್ಲಿ ಡ್ಯೂಟಿಗೆ ಹೋಗಿಲ್ಲ, ಏನೆಲ್ಲ ಡ್ಯೂಟಿ ರಜೆ ಹಾಕ್ಬಿಟ್ಟು ರಿಪೇರಿ ಮಾಡಿಸ್ಕೊಂತ ನಿಂತ್ಕೊಂಡ್ರೆ ಎಣ್ಣೆ ಹಾಕ್ಬಿಟ್ಟು ನಾವು ತುಪ್ಪದ ದೀಪ ಮಾಡಿದ್ರೆ ನಮಗೊಂದು ಒಳ್ಳೆ ಇದು ಸಿಗುತ್ತೆ. ಆರೋಗ್ಯ, ಆಯಸ್ಸು, ಯಶಸ್ಸು, ನಾವು ಅಂದ್ಕೊಂಡು ಕೆಲಸಗಳು ಸಕ್ಸಸ್ಸು ಆಗುತ್ತೆ. ನಾನು ವಾರದಲ್ಲಿ ಗುರುವಾರ ನಾನು ಕೊಬ್ಬರಿ ದೀಪನ ಹಚ್ತಾ ಇರ್ತೀನಿ. ಅದು ನನಗೆ ಯಾರೇ ಹೇಳಿದ್ದು ನನಗೆ ಗೊತ್ತಿಲ್ಲ. ನನಗೆ ಯಾರೇ ಹೇಳಿದ್ದನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಅದು ಎಷ್ಟು ತಪ್ಪೋ ಎಷ್ಟು ಸರಿಯೋ ನನಗೆ ಗೊತ್ತಿಲ್ಲ. ಅವ್ರು ಹೇಳಿದ್ದನ್ನು ನಾನು ಪಾಲಿಸ್ತಾ ಇದ್ದೀನಿ. ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಹೊರಟೆ. ಮನೆಗೆ ತರಕಾರಿ ಇರಲಿಲ್ಲ, ಸ್ವಲ್ಪ ತರಕಾರಿ ತಗೊಳ್ಳೋಣ ಅಂತಂದು ತರಕಾರಿ ಮಂಡಿಗೆ ಬಂದೆ. ಟೊಮೆಟೊ, ಕೋಸುಗಳು ಎಲ್ಲ ಚೆನ್ನಾಗಿದ್ವು. ಸ್ವಲ್ಪನೇ ತಗೊಂಡೆ. ಇಷ್ಟು ನನ್ನ ಇವತ್ತಿನ ಬ್ಲಾಗು. ಇಷ್ಟ ಆದರೆ ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.